ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಹಿಂದಿನ ವಿಡಿಯೋದಲ್ಲಿ ನಾವು ನಂಬರ್ ಸೀಕ್ವೆನ್ಸ್ ಬಗ್ಗೆ ಕಲ್ತಿದ್ವಿ. ನಾವು ಇವತ್ತು ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನಂಬರ್ ಸೀಕ್ವೆನ್ಸ್ ಫಸ್ಟ್ ಕ್ವಶನ್ ನೋಡ್ಕೊಳ್ಳಿ. 1 3 6 10 15 21 ಡ್ಯಾಶ್ ಡ್ಯಾಶ್. ಸೊ ಇಲ್ಲಿ ಇದು ಯಾವ ಪ್ಯಾಟರ್ನ್ ಅಂತ ಕಂಡುಹಿಡಬೇಕು. ಸೊ ಫಸ್ಟು 1 3 ಮಧ್ಯೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೋಡೋಣ. 1 3 ಮಧ್ಯೆ 2 ಡಿಫ್ರೆನ್ಸ್ ಇದೆ. ಸೊ 1 ಪ್ಲಸ್ 2 ಮಾಡಿದಾಗ 3 ಬರುತ್ತೆ. ಸೊ ಹಾಗೆ 3 ಎಷ್ಟು ಪ್ಲಸ್ ಮಾಡಿದರೆ 6 ಬರುತ್ತೆ. 3 ಪ್ಲಸ್ 3 ಮಾಡಬೇಕು. ಆವಾಗ ಈಗ 6 ಪ್ಲಸ್ 4. ಸೊ 10 ಪ್ಲಸ್ 5. ಸೊ 15 ಪ್ಲಸ್ 6. ಸೊ ಈ ಕಂಟಿನ್ಯೂ ಮಾಡಿದಾಗ ಈಗ ನೋಡಿ ಇಲ್ಲಿ ಕೌಂಟಿಂಗ್ ನಂಬರ್ಸ್ ಆ್ಯಡ್ ಮಾಡ್ತಾ ಹೋಗಿದ್ದೀವಿ. ಸೊ 1 ಪ್ಲಸ್ 2 ಇಸ್ ಈಕ್ವಲ್ಸ್ ಟು 3, 3 ಪ್ಲಸ್ 3 ಇಸ್ ಈಕ್ವಲ್ಸ್ ಟು 6, 6 ಪ್ಲಸ್ 4 ಇಸ್ ಈಕ್ವಲ್ಸ್ ಟು 10, 10 ಪ್ಲಸ್ 5 ಇಸ್ ಈಕ್ವಲ್ಸ್ ಟು 15, 15 ಪ್ಲಸ್ 6 ಇಸ್ ಈಕ್ವಲ್ಸ್ ಟು 21. ಸೊ 21 ಪ್ಲಸ್ 7 ಇಸ್ ಈಕ್ವಲ್ಸ್ ಟು 28. ಸೊ ಇಷ್ಟು ಬಂತು. ಈಗ 28 ಪ್ಲಸ್ 8 ಮಾಡ್ಕೋಬೇಕು. 28 ಪ್ಲಸ್ 8 ಮಾಡಿದಾಗ 36 ಬರುತ್ತೆ. ಸೊ ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಇದು ಯಾವ ಪ್ಯಾಟರ್ನು ಇಲ್ಲಿ ನೋಡಿ. ಈಗ 1 ಕಾಮನ್ ಆಗಿರುತ್ತೆ. ಸೊ 3 ಡಾಟ್ಸಿಂದ ನಾವು ಟ್ರಯಾಂಗಲ್ನ ಫಾರ್ಮ್ ಮಾಡ್ಬೋದು. ನೋಡಿ 1 2 3 3ಇಂದ ಟ್ರಯಾಂಗಲ್ ಆಯಿತು. 6ಇಂದನೂ ಆಗುತ್ತೆ. ಹೀಗೆ ಕಂಟಿನ್ಯೂ ಆಗುತ್ತೆ. ಸೊ ಇದಕ್ಕೆ ನಾವೇನಂತೀವಿ, ಟ್ರಯಾಂಗಲ್ ಫಾರ್ಮ್ ಆಗೋದ್ರಿಂದ ಇದಕ್ಕೆ ನಾವು ಟ್ರಯಾಂಗಲ್ ನಂಬರ್ಸ್ ಅಂತ ಹೇಳ್ತೀವಿ. ಇದಕ್ಕೆ ಟ್ರಯಾಂಗುಲರ್ ನಂಬರ್ಸ್ ಅಂತ ಹೇಳ್ತೀವಿ. ಸೊ ಸೆಕೆಂಡ್ ಒನ್ ನೋಡ್ತಾ ಹೋಗೋಣ. ನೋಡಿ 1 4 9 16 25 ಡ್ಯಾಶ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಈ ಥರ ಮಾಡಿದಾಗ ಇಲ್ಲಿ ಡಿಫ್ರೆನ್ಸ್ ಕಂಡುಹಿಡಿದಾಗ ಇಲ್ಲಿ ಕಂಡುಹಿಡಿಯಬಹುದು. ಬಟ್ ಫಸ್ಟ್ ನಾವು ಈ ಪ್ಯಾಟರ್ನ ತಿಳ್ಕೊಂಡಾಗ ನಮಗೆ ಈಸಿಯಾಗಿ ಕಂಡುಹಿಡಿಯೋಕ್ಕಾಗುತ್ತೆ. ಸೊ ಫಸ್ಟ್ ಇದು ಯಾವ ಪ್ಯಾಟರ್ನ್ ಅಂತ ನೋಡೋಣ. ಈಗ 1 ಇದೆ, 4ಇಂದ 4 ಡಾಟ್ಸಿಂದ ಏನು ಮಾಡ್ಬೋದು, 1 2 3 4 ಡಾಟ್ಸಿಂದ ಸ್ಕ್ವೇರ್ ಆಯಿತು. ಸೊ ಇದಕ್ಕೆ ಏನಂತೀವಿ ನಾವು, ಸ್ಕ್ವೇರ್ ನಂಬರ್ಸ್ ಅಂತೀವಿ. ಸೊ ಏನಂತೀವಿ, ಸ್ಕ್ವೇರ್ ನಂಬರ್ಸ್ ಅಂತೀವಿ. ಸೊ ಸ್ಕ್ವೇರ್ ನಂಬರ್ಸ್ ಈಗ ಅಕಸ್ಮಾತ್ 1 ಸ್ಕ್ವೇರ್ ಅಂತ ಕೊಡ್ತಾರೆ, ಈ ಥರ ಕೊಡ್ತಾರೆ. ಅವಾಗ ಏನು ಮಾಡ್ತೀವಿ, 1 ಇಂಟು 1 ಇಸ್ ಈಕ್ವಲ್ಸ್ ಟು 1 ಸ್ಕ್ವೇರ್ ಅಂತೀವಿ. ಸೊ ಹೀಗೆ ನೋಡಿ, ಈಗ 1 ಇದೆ, 1 ಕಾಮನ್ ಆಗಿರುತ್ತೆ ಬಿಡಿ. ಈಗ 4ಗೆ ಸ್ಕ್ವೇರ್ನ ಏನು, 2 ಇಂಟು 2 ಮಾಡಿದಾಗ 4 ಸಿಗುತ್ತೆ. ಸೊ ಇದಕ್ಕೆ 3 ಇಂಟು 3 ಮಾಡಬೇಕು. ಸೊ 16ಗೆ 4 ಇಂಟು 4. ಸೊ ಇದಕ್ಕೆ 5 ಇಂಟು 5. ಸೊ ಹಾಗಾದರೆ ನೆಕ್ಸ್ಟ್ ಬರೋ ನಂಬರು 6 ಇಂಟು 6 ಮಾಡಿದಾಗ ಎಷ್ಟು ಬರುತ್ತೆ, 36. ಸೊ 6 ಇಂಟು 6, 6 6 36, 7 7 49. ಸೊ ಆನ್ ಈ ಥರ ಕಂಟಿನ್ಯೂ ಆಗುತ್ತೆ. ಸೊ ಲಾಸ್ಟ್ ಪ್ಯಾಟರ್ನ್ ನೋಡೋಣ. 1 8 27 64 125 ಡ್ಯಾಶ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ಇದು ತುಂಬ ಡಿಫಿಕಲ್ಟ್ ಅನಿಸುತ್ತೆ, ಬಟ್ ಇದು ಈಸಿಯಾಗಿದೆ. ನೋಡಿ ಇಲ್ಲಿ ಟ್ರಯಾಂಗಲ್ ನಂಬರ್ಸ್ ಕಲ್ತ್ವಿ, ಸ್ಕ್ವೇರ್ ನಂಬರ್ಸ್ ಕಲ್ತ್ವಿ. ಸೊ ಇಲ್ಲಿ ನೋಡಿ 1 8 27 64 125 ಡ್ಯಾಶ್ ಡ್ಯಾಶ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಾವು ಕ್ಯೂಬ್ಸ್ ನಂಬರ್ಸ್ ಅಂತ ಹೇಳ್ತೀವಿ. ಏನಂತೀವಿ, ಕ್ಯೂಬ್ಸ್ ನಂಬರ್ಸ್ ಅಂತ ಹೇಳ್ತೀವಿ. ಸೊ ಇದರಿಂದ 1ಇಂದ ನಾವು ಕ್ಯೂಬ್ನ ಮಾಡ್ಬೋದು, 8 ಡಾಟ್ಸಿಂದ ಕ್ಯೂಬ್ನ ಮಾಡ್ಬೋದು, 27 ಡಾಟ್ಸಿಂದ ಮಾಡ್ಬೋದು, 64 ಡಾಟ್ಸಿಂದ ಮಾಡ್ಬೋದು, 125 ಡಾಟ್ಸಿಂದ ಕೂಡ ಮಾಡ್ಬೋದು. ಸೊ ಈಗ ಮುಂದಿನ ಪ್ಯಾಟರ್ನ ಹೇಗೆ ಕಂಡುಹಿಡಿಯೋದು. ಸೊ ಅವಾಗ ನಾವೇನು ಮಾಡಬೇಕು, ಇಲ್ಲಿ ಸ್ಕ್ವೇರ್ ಮಾಡಿದ್ವಿ. 1 ಸ್ಕ್ವೇರ್ ಅಂದರೆ ಎಕ್ಸ್ಪ್ಲೇನ್ ಮಾಡಿದಾಗ 1 ಇಂಟು 1. ಸೊ ಅದೇ ಅಕಸ್ಮಾತ್ 1 ಕ್ಯೂಬಿಕ್ ಅಂತ ಕೊಟ್ಟಾಗ 1 ಇಂಟು 1 ಇಂಟು 1 ಮಾಡ್ತೀವಿ. ಸೊ ಇಲ್ಲಿ ಈ ಥರ ಮಾಡಬೇಕು. ನೋಡಿ 1 ಕಾಮನ್, ಸೊ 1 ಬಿಡೋಣ. 2 ಇಂಟು 2 ಇಂಟು 2. ಸೊ 2 2s 4, 4 2s 8 ಹಾಗೆ. ಸೊ ಇದಕ್ಕೆ 3 ಇಂಟು 3 ಇಂಟು 3. ಸೊ ಇದಕ್ಕೆ 4
ಇಂಟು 4 ಇಂಟು 4, ಇದಕ್ಕೆ 5 ಇಂಟು 5 ಇಂಟು 5. ಸೊ 5 5 25, 25 5 125. ಸೊ ಈ ಥರ. ಸೊ ನೆಕ್ಸ್ಟ್ ಪ್ಯಾಟರ್ನ್ 6 6 36, 36 6 216, 216. ಸೊ 6ನ 3 ಟೈಮ್ ಮಲ್ಟಿಪ್ಲೈ ಮಾಡಿದಾಗ 216 ಬರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಪ್ಯಾಟರ್ನ್ 7 7 49, 49 7 343. ಸೊ 343. ಸೊ ಇದೆ. ಸೊ ಕಂಟಿನ್ಯೂ ಹೋಗ್ತಾ ಹೋಗುತ್ತೆ. ಸೊ ನಾವಿಲ್ಲಿ ಇವತ್ತು ನಾವು ಯಾವ ಪ್ಯಾಟರ್ನ್ ಕಲ್ತ್ವಿ? ಟ್ರಯಾಂಗಲ್ ನಂಬರ್ಸ್ ಕಲ್ತ್ವಿ, ಮತ್ತು ಸ್ಕ್ವೇರ್ ನಂಬರ್ಸ್, ಮತ್ತು ಕ್ಯೂಬ್ ನಂಬರ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.